ಗುಡ್ ಮಾರ್ನಿಂಗ್. ಪೆರಂಬಾವೂರಲ್ಲಿದ್ದೇನೆ. ನಿನ್ನೆ ರಾತ್ರಿ ಅನ್ಲೋಡ್ ಆಗಿ ಬಂದು ಪಾರ್ಕಿಂಗಲ್ಲಿ ಹಾಕಿದ್ದೇನೆ. ಪಾರ್ಕಿಂಗ್ ನನ್ನ ಗಾಡಿಗೆ ಲೋಡ್ ಸೆಟ್ ಆಯಿತು. ನಾನು ಹೊರಟೆ. ನಮ್ಮ ಮಾಮೂಲಿ ಲೋಡಿಂಗ್ ಪಾಯಿಂಟು ಹೈಟೆಕ್ ಲೆವೆಲ್ ಲೋಡ್ ನಂದು ಈ ಸಲ. ನಮ್ಮ ಓನರ್ ಗಾಡಿ ಗೊತ್ತಿದೆಯಲ್ಲ, ಭಾರತ್ ಬೆನ್ಸ್, ನೇಮ್ ಬೋರ್ಡೇ ಭಾರತ್. ಆ ಥರ ಇದೆ. ಬೆನ್ಸಲ್ಲಿ ಹೋಗೋದು ಮಜಾನೇ ಬೇರೆ. ಎಲ್ಲ ಟೋಲ್ ಹತ್ರನೂ ಕ್ಯಾಮರಾ ಆನ್ ಮಾಡೋದೇ ಒಳ್ಳೇದು ಅಂತ. ಯಾಕಂದರೆ ಎಲ್ಲ ಗುಂಡಾಗಿರಿ, ಎಲ್ಲ ಟೋಲ್ಗಳಲ್ಲಿ ಗುಂಡಾಗಿರಿ. ಅದಕ್ಕೋಸ್ಕರ ಕ್ಯಾಮರಾ ಆನ್ ಮಾಡಿ ಹೇಳೋದೆ. ಟೋಲ್ ಹತ್ರ ಬರಬೇಕಾದ್ರೆ ಕ್ಯಾಮರಾ ಆನ್. ಎಂಥ ಅವಸ್ಥೆ ಅಲ್ಲ, ಜಸ್ಟ್ ಮಿಸ್ಸು. ಇಲ್ಲಿ ತನಕ ಕೇರಳ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ವೆಲ್ಕಮ್ ಟು ಕರ್ನಾಟಕ. ಇದು ಕರ್ನಾಟಕ ನೋಡಿ, ನಮ್ಮ ರೋಡಿನ ಅವಸ್ಥೆ ನೋಡಿ, ಕರ್ನಾಟಕ ರೋಡಿನ ಅವಸ್ಥೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಗುಡ್ ಮಾರ್ನಿಂಗ್. ಪೆರಂಬಾವೂರಲ್ಲಿದ್ದೇನೆ. ನಿನ್ನೆ ರಾತ್ರಿ ಅನ್ಲೋಡ್ ಆಗಿ ಬಂದು ಪಾರ್ಕಿಂಗಲ್ಲಿ ಹಾಕಿದ್ದೇನೆ. ಪಾರ್ಕಿಂಗಲ್ಲಿ ಎಷ್ಟು ಗಾಡಿ ಇದೆ ನೋಡಿ, ತುಂಬಾ ಗಾಡಿ ಇದೆ. ಇದೊಂದು ಲೈನ್ ಆದರೆ ಫುಲ್ ಗಾಡಿ ಇದೆ. ಅದರಲ್ಲಿ ನನ್ನ ಗಾಡಿ ಇಲ್ಲಿದೆ, ಇನ್ನೊಂದು ಗಾಡಿ ನಮ್ಮ ಬೆನ್ಸು ಕೂಡ ನಮ್ಮ ಓನರ್ ಗಾಡಿ ಇದೇ ಪಾರ್ಕಿಂಗ್ ಬಂದಿದೆ. ಅವ್ರ ಗಾಡಿ ಎಲ್ಲಪ್ಪ ಅಂದರೆ ನೋಡಿ, ಈ ಲೈನಲ್ಲಿ ಎಲ್ಲ ಹಾಕೋರೆ. ಒಳ್ಳೆ ನಿದ್ದೆ, ಇನ್ನೂ ಎದ್ದಿಲ್ಲ. ಬೆಳಗಿನ ಜಾವ 7:30 ಆಯಿತು. ನಾನಷ್ಟು ಇವಾಗ ಎದ್ದೆ. ಎಷ್ಟು ಗಾಡಿ ಪಾರ್ಕಿಂಗಲ್ಲಿದೆ ಅಂತ ಹೇಳಿದ್ರೆ ನೋಡಿ, ಫುಲ್ಲು ಪಾರ್ಕಿಂಗ್ ಫುಲ್ಲು. ಇದುವೇ ಪೆರಂಬಾವೂರು ವೆಲ್ಕಮ್ ಪಾರ್ಕಿಂಗ್, ವೆಲ್ಕಮ್ ಟ್ರಾನ್ಸ್ಪೋರ್ಟು ಅಲ್ಲಿರೋಂಥ ಪಾರ್ಕಿಂಗ್ ಇದು. ಎಲ್ಲ ಪಾರ್ಕಿಂಗಲ್ಲಿ ನಿಂತಿರೋಂಥ ಗಾಡಿಗಳು. ಗಾಡಿಯಿಂದ ಬರ್ತಾ ಇದೆ. ನಮ್ಮ ಗಾಡಿ ಎಲ್ಲಿ ಅಂತಿಂತು ನನ್ನ ಗಾಡಿಗೆ ಲೋಡ್ ಸೆಟ್ ಆಯಿತು. ನಾನು ಹೊರಟೆ. ನಮ್ಮ ಮಾಮೂಲಿ ಲೋಡಿಂಗ್ ಪಾಯಿಂಟು ಬದ್ರಿಯದ ಹತ್ರ, ಮಂಗಳೂರಿಗೆ ಲೋಡು. ಹಾಗಾಗಿ ಪಾರ್ಕಿಂದ ಗಾಡಿ ತೆಗೆದು ನೇರವಾಗಿ ನಮ್ಮ ಬದ್ರಿಯ. ಇವಾಗ ಹೋದರೆ ಎಷ್ಟು ಗಂಟೆ ಲೋಡ್ ಮಾಡಿಬಿಡ್ತಾರೆ ಗೊತ್ತಿಲ್ಲ, ನೋಡಬೇಕು. ಹೋಗೋಣ. ಇದುವೇ ನಮ್ಮ ಲೋಡಿಂಗ್ ಪಾಯಿಂಟ್ ಬದ್ರಿಯದಿಂದ ಲೋಡು. ಲೋಡಿಂಗ್ ಚಾಲು ಆಯಿತು. ಅರ್ಧ ಲೋಡ್ ಆಯಿತು. ಇನ್ನು ಸ್ವಲ್ಪನೇ ಬಾಕಿ ಇರೋದು. ಹೈಟೆಕ್ ಲೆವೆಲ್ ಲೋಡ್ ನಂದು ಈ ಸಲ. ಫ್ರಂಟಲ್ಲಿ ಆಯಿತು, ಇನ್ನು ಬ್ಯಾಕ್ ಸ್ವಲ್ಪ ಬಾಕಿ ಇದೆ. ಲೋಡೆಲ್ಲ ಆದ ನಂತರ ಹಗ್ಗ ತರಪತ್ರೆ ಹಾಕಿ ಹೋಗೋದೆ. ಮಾಮೂಲಿ ಜಾಗ ಅಂದ ಲೋಡ್ ಆಗೋದು. ಹಂಗಾಗಿ ಯಾವುದೇನು ಟೆನ್ಷನ್ ಇಲ್ಲ. ಹಗ್ಗ ತರಪತ್ರೆ ಎಲ್ಲ ಅವರೇ ಹಾಕಿ ಕೊಡೋದು. ಗಾಡಿನ ನೋಡಬೇಕಾದ್ರೆ ಒಂದು ಸಲ ಆದರೂ ಓಡಿಸ್ಬೇಕು ಅಂತ ಅನಿಸ್ತು. ಹಂಗಾಗಿ ಹೋಗಿ ಅವ್ರ ಹತ್ರ ಮಾತಾಡಿ ಕೀಯೆಲ್ಲ ಕೇಳಿ ಸ್ಟಾರ್ಟ್ ಮಾಡಿ ಗಾಡಿನ ಮೂವ್ ಮಾಡಿದೆ. ಏನಿಲ್ಲ, ಸ್ಟೇರಿಂಗು ನಮ್ಮದ್ರಲ್ಲಿ ಈ ಥರ ರೌಂಡ್ ಮಾಡಿದ್ರೆ ಗಾಡಿ ಟರ್ನ್ ಆಗಿ ನಿಲ್ಬೋದು. ಆದರೆ ಇದು ಆ ಥರ ಏನಿಲ್ಲ. ಎಷ್ಟು ತಿರುಗಿಸಿದ್ರು ಅದಕ್ಕೆ ಅಂದಾಜು ಅಷ್ಟೇ ತಿರುಗುತ್ತೆ. ಇದು ಲಿಫ್ಟ್ ಮಾಡೋಂಥ ಗಾಡಿ. ತುಂಬಾ ಖುಷಿಯಾಗುತ್ತೆ ಇದನ್ನು ತೊಗೊಂಡು ಹೋಗೋಕ್ಕೆ. ಹಿಂದೆ ಮುಂದೆ ಎಲ್ಲ ಒಂದು ರೌಂಡ್ ಹೊಡೆದೆ. ಸುಮ್ಮನೆ ಲೋಡಿಂಗ್ ಆಗೋ ಟೈಮಲ್ಲಿ ಸುಮ್ಮನೆ ಇರಬೇಕಲ್ಲ ಅಂತೇಳಿ ಇದನ್ನು ತೊಗೊಂಡು ನೋಡೋಣ, ಒಂದು ಸಲ ಟ್ರಯಲ್ ಮಾಡೋಣ ಅಂತೇಳಿ ಅದನ್ನು ನೋಡಿದೆ. ತುಂಬಾ ಖುಷಿ ಆಯಿತು. ಯಾವುದಾದ್ರೂ ಗಾಡಿಯಲ್ಲಿ ಕೆಲಸ ಇಲ್ಲ ಅಂದರೆ ಇದನ್ನಾದರೂ ತೊಗೊಂಡು ಹೋಗ್ಬೋದಲ್ಲ ಅಂತ ಅಲ್ಲಿ ಉದ್ದೇಶದಲ್ಲಿ ಮಾಡಿದೆ. ನನ್ನ ಗಾಡಿಗೆ ಲೋಡ್ ಆಯಿತು. ಲೋಡ್ ಆಗಿ ಬಿಡಬೇಕಾದ್ರೆ 7:30 ಗಂಟೆ. ಇನ್ನೇನು ಇದ್ದರೂ ನೇರ ಹೋಗ್ಬೇಕು. 2 ಲೇಡಿ ನೇರ ಹೋಗೋದೆ. ಇಲ್ಲಿಂದ ಲೋಡ್ ಆಗಿ ಬಿಡಬೇಕಾದ್ರೆ ಯಾವಾಗಲೂ ಇದೇ ಥರ ರಾತ್ರಿ ಆಗುತ್ತೆ. ಅಂದರೆ ಲೋಕಲ್ ಗಾಡಿಗಳೆಲ್ಲ ಇರುತ್ತಲ್ಲ, ಹಂಗಾಗಿ ಲೇಟ್ ಆಗೋದು. ಲೋಕಲ್ ಗಾಡಿ ಇಲ್ಲ ಅಂದರೆ ಬೇಗ ಆಗುತ್ತೆ ನಮ್ಮ ಲೋಡು. ನನ್ನ ಪಯಣ ಮಂಗಳೂರು ಕಡೆಗೆ, ಮಂಗಳೂರಿನ ಮೆಲ್ಕಾರಿಗೆ ಈ ಸಲ ಅನ್ಲೋಡಿಂಗ್. ಅಂತಿಂತೂ ನಾನು ಬಂದೆ ಕೋಯಿಕೋಡ್ ಹತ್ರ. ಇನ್ನು ಕಾಸರಗೋಡಿಗೆ 233 ಕಿಲೋಮೀಟರ್ ಇದೆ ಇಲ್ಲಿಂದ. ನಮ್ಮ ಓನರ್ ಗಾಡಿ ಜೊತೆಗಿದೆ. ಹಂಗಾಗಿ ಜೊತೆಗೆ ಇಬ್ಬರು ಬರ್ತಾ ಇದ್ದೀವಿ. ಓನರ್ ಗಾಡಿ ಕೂಡ ಮಂಗಳೂರಿಗೆ ಲೋಡ್ ಆಗಿದೆ ಈ ಸಲ.
ಕೋഴിಕೋಡ್ ಹತ್ರ ಅಂದರೆ ವೆಟ್ಟಿಚ್ಚಿರ, ಇದು ವೆಟ್ಟಿಚ್ಚಿರ ಟೋಲ್ ಹತ್ರ ಮುಟ್ತಾ ಬಂದೆ. ಟೋಲ್ ಹತ್ರ ಇವಾಗ ಎಲ್ಲ ಟೋಲ್ ಹತ್ರನೂ ಕ್ಯಾಮ್ರಾ ಆನ್ ಮಾಡೋದೇ ಒಳ್ಳೇದು ಅಂತ ಆಗುತ್ತೆ. ಯಾಕಂದರೆ ಎಲ್ಲ ಗುಂಡಾಗಿರಿ, ಎಲ್ಲ ಟೋಲ್ಗಳಲ್ಲಿ ಗುಂಡಾಗಿರಿ. ಅದಕ್ಕೋಸ್ಕರ ಕ್ಯಾಮ್ರಾ ಆನ್ ಮಾಡಿ ಹೇಳೋದೆ. ಟೋಲ್ ಹತ್ರ ಬರಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡೋದು. ನೋಡಿ ಇಲ್ಲಿ ಟೋಲ್ ಹತ್ರ ಯಾವ ಥರ ಇದೆ. ಈಗ ಹೇಳ್ತಾರೆ ಬ್ಯಾಲೆನ್ಸ್ ಇಲ್ಲ ಅಂತೇಳಿ. ಬ್ಯಾಲೆನ್ಸ್ ಇದ್ದರೂ ಇಲ್ಲ ಅಂತ ಹೇಳ್ತಾರೆ. ನೋಡಿ ಎಷ್ಟು ವೆಯ್ಟು. ಒಂದು ನಿಮಿಷ ಆಯಿತು ಬಂದು ನಿಂತು. ಇಲ್ಲ ಓಪನ್ ಆಗ್ತಾ ಇಲ್ಲ. ಅಮೌಂಟ್ ಇದ್ರೂ ಇವಾಗ ಓಪನ್ ಆಯಿತು. ಇದೇ ಸಮಸ್ಯೆ ಟೋಲಲ್ಲಿ. ಕ್ಯಾಲಿಕಟ್ ಬೈಪಾಸ್, ಇದು ನಮ್ಮ ಓನರ್ ಗಾಡಿ ಗೊತ್ತಿದೆಯಲ್ಲ, ಭಾರತ್ ಬೆನ್ಸ್. ಅದರ ನೇಮ್ ಬೋರ್ಡೇ ಭಾರತ್. ಆ ಥರ ಇದೆ. ಬೆನ್ಸಲ್ಲಿ ಹೋಗೋದು ಮಜಾನೇ ಬೇರೆ. ಕ್ಯಾಲಿಕಟ್ ಬೈಪಾಸ್ ಟೋಲ್, ದಬ್ಬಾಳಿಕೆ ಟೋಲ್. ಇದಕ್ಕೆ ನಾನು ಇಟ್ಟಂಥ ಹೆಸರು ದಬ್ಬಾಳಿಕೆ ಟೋಲ್. ಫುಲ್ಲು ಗುಂಡಾಗಿದೆ. ಗುಂಡಾಗಿರಿ ಮಾಡೋಕ್ಕೆ ಯಾವ ಥರ ನಿಂತಿದ್ದಾರೆ. ಮಾಹಿ ಯಾವಾಗಲೂ ಬೈಪಾಸಲ್ಲಿ ಹೋಗ್ತಾ ಇದೆಯಲ್ಲ, ಇವತ್ತು ಸಿಟಿಯಲ್ಲೇ, ಮಾಹಿ ಸಿಟಿಯಲ್ಲಿ ಬಂದಿರೋದು. ತುಂಬ ದಿವಸಗಳ ನಂತರ ಈ ಸಿಟಿಯಲ್ಲಿ ಬರೋದು, ಒಳಗಿಂದ ರಸ್ತೆ. ಯಾಕಂದರೆ ಸುಮ್ಮನೆ ಒಂದು ಸಲ ಬರೋಣ ಅಂತ ಆಯಿತು, ಅದಕ್ಕೆ ಈ ರೂಟಲ್ಲಿ ಬಂದಿದ್ವಿ. ನೋಡಿ ಇದು ಮಾಹಿ ಹಳೇ ರೋಡು. ಡ್ರೈವರ್ಗಳಿಗೆಲ್ಲ ಗೊತ್ತಿರ್ಬೋದು, ಮೊದಲೆಲ್ಲ ಇದೇ ಸಿಂಗಲ್ ರೋಡಲ್ಲಿ ಗಂಟೆಗಟ್ಟಲೆಲ್ಲ ಬ್ಲಾಕ್ ಮಾಡಿಕೊಂಡು ಒಂದೊಂದು ಸಲ ಬಂದರೆ 2 ಗಂಟೆ 3 ಗಂಟೆ ಬ್ಲಾಕ್ ಇಲ್ಲಿ. ಆನಂತರ ನಾವು ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಪಂಪಲ್ಲಿ ಗಾಡಿಗಳು ಒಂದು ಟೈಮಲ್ಲಿ ಈ ರೋಡಲ್ಲಿ ಏನು ಹೇಳೋದು, ನೈಟ್ ಪೂರ್ತಿ ಗಾಡಿ, ಡೇ ನೈಟ್ ಎಲ್ಲ ಗಾಡಿ. ಈ ರೂಟ್ ಮಾಹಿ ಬಂದರೆ ಸಾಕು ಕೈಕಾಲು ನೋಯ್ತಾಯಿತ್ತು, ಯಾಕಂದರೆ ಅಷ್ಟು ಬ್ಲಾಕ್ ಇರ್ತಾಯಿತ್ತು. ಈ ರೋಡಲ್ಲಿ ಬಂದವರಿಗೆ ಗೊತ್ತಿರ್ಬೋದು ಇದರ ಅನುಭವ, ಈ ರೂಟ್ ಇದು ಹೆಂಗಿದೆ ಅಂತೇಳಿ. ಮಾಹಿ ರೂಟು. ನನ್ನ ಫ್ರೆಂಡ್ಸ್ ಗಾಡಿ ಮುಂದ್ಗಡೆ ಹೋಗ್ತಾ ಇದೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಇದು ಒನ್ ವೇ ಮಾಹಿದು. ನೋಡಿ ಇಲ್ಲಿ ಪುನಃ ಬೆಂಚ್ ಕಟ್ ಆಯ್ತಲ್ಲ ರೈಟಿಗೆ, ಅಲ್ಲಿ ಕಟ್ ಆಗೋದು. ಮೊದಲಿಂಗಿತ್ತು ಅದೇ ಥರ ಇವಾಗಲೇ ಇದೆ ಮಾಹಿ. ಈಗ ಸಿಗೋದು ನಮಗೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಷ್ಟೇ ಮಾಹಿ. ಆದರೆ ಇಲ್ಲಿ ಡೀಸೆಲು ಪೆಟ್ರೋಲೆಲ್ಲ ರೇಟ್ ಕಮ್ಮಿ ಅಲ್ಲ. ನಮ್ಮೂರಿನ 12 ರೂಪಾಯಿನೂ ಕಮ್ಮಿ ಇದೆ ಅಲ್ಲ, ಕೇಳೋದು 12 ರೂಪಾಯಿ. ನಮ್ಮೂರಿದು ಒಂದು 2-3 ರೂಪಾಯಿ ಕಮ್ಮಿ. ಇಲ್ಲಿ ಪೊಲೀಸ್ ಸ್ಟೇಷನ್ ಮಾಹಿ. ಪಾಂಡಿಚೇರಿ ಇದಾಗುತ್ತೆ ರಿಜಿಸ್ಟ್ರೇಷನ್ ಎಲ್ಲ, PY ಪಾಂಡಿಚೇರಿ ಇಲ್ಲಿದು. ಇನ್ನು ಸ್ವಲ್ಪ ಮುಂದೆ ಹೋದರೆ ಮಾಹಿ ಮುಗೀತು ಅಷ್ಟೇ. ಈ ಫ್ಲೈಓವರ್ ಪಾಸ್ ಆದರೆ ಮಾಹಿ ಮುಗೀತು, ಆಮೇಲೆ ಕೇರಳ. ಈ ಫ್ಲೈಓವರ್ ತನಕ ಮಾತ್ರ ಮಾಹಿ ಮುಗೀತಾ, ಇನ್ನು ಕೇರಳ. ನೋಡಿ ಚೆಕ್ ಪೋಸ್ಟು, ಕೇರಳ ಎಕ್ಸೈಸು. ಇದು ಮಾಹಿ ಎಕ್ಸೈಸು, ಇನ್ನು ನಂತರ ಕೇರಳ, ಇಲ್ಲಿನ ನಂತರ ಕೇರಳ. ಇದು ಕೇರಳಕ್ಕೆ ಸಂಬಂಧಪಟ್ಟ. ಇದು ತಲಶ್ಶೇರಿ ಅಂತ ಹೇಳ್ತೀವಲ್ಲ ನಾವು. ಹೈವೇಲಿ ಬೈಪಾಸಲ್ಲಿ ಹೋದರೆ, ಹೊಸ ರೋಡಲ್ಲಿ ಹೋದರೆ ಇದೆಲ್ಲ ಸಿಟಿ ಸಿಗಲ್ಲ. ಇದು ಮೊದಲೆಲ್ಲ ನೋಡಿ ಎಷ್ಟು ಅಗಲವಾಗಿದೆಯಲ್ಲ ರೋಡ್. ಈ ಅಗಲ ರೋಡ್ NH ಹೈವೇ ಇದು, ಮೊದಲನೇ NH. ಇದರಲ್ಲಿ 2 ಗಾಡಿಗಳು ಪಾಸ್ ಆಗೋದೇ ಕಷ್ಟದಲ್ಲಿ. ಆ ಕಡೆ ಈ ಕಡೆ ಕಂಪೌಂಡು, ಆಮೇಲೆ ಅಂಗಡಿ ಬೋರ್ಡು ಎಲ್ಲ ರೋಡಲ್ಲೇ ಇದೆ ನಮಗೆ ಕಾಣ್ತಾ ಇದೆ. ಇದರಲ್ಲೆಲ್ಲ 2 ಗಾಡಿ ಬಂದರೆ ತುಂಬಾ ಕಷ್ಟ ಹೋಗೋದು. ಇದು ತಲಶ್ಶೇರಿ. ನಮಗೆ ಹೈವೇಲಿ ಹೋದರೆ ಈ ರೋಡ್ ಸಿಗಲ್ಲ. ಇದು ತಲಶ್ಶೇರಿ ಸಿಟಿ ಎಂಟ್ರ್ ಆಗ್ತಾ ಇದ್ದೇನೆ. ಅಂದರೆ ಇದರಲ್ಲಿ 2 ಗಾಡಿ ಬಂದರೆ ಕರೆಕ್ಟಾಗಿ ಪಾಸ್ ಆಗಲ್ಲ. ಇದು ಮೊದಲನೇ NH ಹೈವೇ. ನೋಡಿ ಅಂಗಡಿಯೆಲ್ಲ ಎಲ್ಲಿದೆ, ರಸ್ತೆಯಲ್ಲೇ ಇದೆ. ಇಲ್ಲಿ ಅಂಗಡಿಗೆ ಸಾಮಾನು ಬಂದಿರೋದು, ಅದನ್ನು ಅನ್ಲೋಡ್ ಮಾಡೋ ಗಾಡಿಗಳು, ಹತ್ರ ಎಲ್ಲ ಇದರಲ್ಲಿ ಬರಬೇಕಾದ್ರೆ ತುಂಬಾ ಕಷ್ಟ ಈ ಹೈವೇಲಿ.
ಇವಾಗ ಹೊಸ ರೋಡ್ ಆಗೋ ಕಾರಣ ಇದರಲ್ಲಿ ಗಾಡಿಗಳು ಕಮ್ಮಿ. ಇಲ್ಲ ಅಂದರೆ ಈಗ ಈ ರಸ್ತೆಯಲ್ಲಿ ಗಾಡಿಗಳು ತುಂಬಾ ಇರ್ತಿತ್ತು. ಇಲ್ಲಿ ಮತ್ತು ಮಾಹಿ ಅಂದರೆ ಬ್ಲಾಕ್ ಸಿಕ್ಕಿದರೆ ಆಮೇಲೆ ಹೋಗೋದೇ ಬೇಡ. ನೋಡಿ ಇವಾಗಲೇ ಗಾಡಿ ನಿಂತಿದೆ ನೋಡಿ, ಈ ಥರ ಗಾಡಿಗಳೆಲ್ಲ ನಿಂತಿರುತ್ತೆ ಆಗ್ಲೊತ್ತು. ಅಂಥ ಸಂದರ್ಭದಲ್ಲಿ ಈ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಎಷ್ಟು 3-4 ಕಿಲೋಮೀಟ್ರ್ ಪಾಸ್ ಆಗ ಗಂಟೆಗಟ್ಟಲೆ ಹೋಗ್ತಾ ಇತ್ತು ನೋಡಿ. ಹಿಂಗಿದೆ ತಲಶ್ಶೇರಿ ಸಿಟಿ ಇದು ಹೈವೇ ಆದ ನಂತರ ಈ ರೂಟಲ್ಲಿ ಬಂದೇ ಇರಲಿಲ್ಲ, ಇವಾಗ ಅಷ್ಟೇ ನೋಡೋಣ ಕಡೆ ಬಂದಿರೋದು. ತಲಶ್ಶೇರಿ ರೂಟು, ತಲಶ್ಶೇರಿ ಮಾಹಿ ತುಂಬಾ ಇಕ್ಕಟ್ಟು ಜಾಗ, ತುಂಬ ಅಂದರೆ ತುಂಬಾ ಇಕ್ಕಟ್ಟು. ತಲಶ್ಶೇರಿ ಒಂದು ಫೇಮಸ್ ಇದೆ, ತಲಶ್ಶೇರಿ ಬಿರಿಯಾನಿ ಅಂತ. ಇಲ್ಲಿದ್ದು ಬಿರಿಯಾನಿ ಫೇಮಸ್, ತಲಶ್ಶೇರಿ ಬಿರಿಯಾನಿ. ಇಲ್ಲಿ ಇದೆ ತಲಶ್ಶೇರಿ ಊರು, ಈ ಊರಿದೆ ಬಿರಿಯಾನಿ ಫೇಮಸ್. ಇನ್ನೊಂದು ದಮ್ ಬಿರಿಯಾನಿ ಅಂತ ಹೇಳ್ತಾರಲ್ಲ, ದಮ್ ಬಿರಿಯಾನಿ ಅದೆಲ್ಲ ಕಡೆ ಇದೆ. ಆದರೆ ತಲಶ್ಶೇರಿ ಬಿರಿಯಾನಿ ಸಿಗೋದು ತಲಶ್ಶೇರಿಯಲ್ಲಿ ಮಾತ್ರ. ಬಳಿಗೆ ನಾನು ಮುಟ್ಟಿದೆ ಕಾಂಜಂಗಾಡ್ ನೋಡಿ, ಬೆನ್ಸ್, ನಮ್ಮ ಬೆನ್ಸ್ ಹೋಗ್ತಾ ಇದೆ, ನನ್ನ ಸೊಕ್ಕಾರ್ ಗಾಡಿ. ನಿದ್ದೆ ಜೋರಾಗಿ ಬರ್ತಾಯಿತ್ತು, ಹಂಗಾಗಿ ಕಾಂಜಂಗಾಡ್ ನಿದ್ದೆ ಮಾಡಿ ಬೆಳ್ಳಂಬಳಿಗೆ ಕಾಂಜಂಗಾಡಿಂದ ಹೊರಟೆ. ಈ ಬಜಾಜ್ ಸ್ಕೂಟರ್ ನಾನು ಎಲ್ಲೋ ನೋಡ್ದಂಗಿದೆ ಅಂತೇಳಿ ಆ ಗಾಡಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಯಿತು ಇದು ಇಡುಕಿಯಿಂದ ನೇಪಾಲ್ ತನಕ ಹೋಗಿರೋ ಗಾಡಿ ಅಂತೇಳಿ. ಡಿಸೆಂಬರಲ್ಲಿ ಹೊರಟವರು ಇವಾಗ ರಿಟರ್ನ್ ಬರ್ತಾ ಇದ್ದಾರೆ. ಗಾಡಿನ ನೋಡಿದಾಗ ಒಂದು ಇನ್ಸ್ಟಾ ಪೇಜಲ್ಲಿ ಪರಿಚಯ ಇದ್ದ ಗಾಡಿ ಹೆಂಗಾಯಿತು, ಹೋಗಿ ಆ ಗಾಡಿದು ವಿಡಿಯೋ ಎಲ್ಲ ನೋಡಿದೆ, ಖುಷಿಯಾಯಿತು. ಈ ಗಾಡಿಯಲ್ಲೂ ಅಷ್ಟು ಲಾಂಗ್ ಎಲ್ಲ ಹೋಗ್ಬೋದಂತ. ಈ ವ್ಯಕ್ತಿನೇ ಹೋಗಿರೋದು ಅಲ್ಲಿಗೆ ಈ ಗಾಡಿ ತೊಗೊಂಡು. ಹಂಗಾಗಿರ್ಬೇಕಾದ್ರೆ ಈ ವ್ಯಕ್ತಿ ಹತ್ರ ಮಾತಾಡಿಸಿದೆ, ಇನ್ಸ್ಟಾ ಪೇಜಲ್ಲಿ ನೋಡಿದೆ, ನೆನಪಿತ್ತು. ಹಂಗಾಗಿ ಈ ಗಾಡಿನ ನೋಡಿದಾಗ ತುಂಬಾ ಖುಷಿಯಾಯಿತು. ಅವ್ರ ಜೊತೆಲ್ಲ ಮಾತಾಡಿ ಆ ಗಾಡಿದು ವಿಶೇಷತೆ, ಅಲ್ಲಿ ಹೆಂಗಿತ್ತು, ನೇಪಾಲ್ ಹೆಂಗೆ ಹೋದ್ರಿ ಎಲ್ಲನೂ ಅವ್ರ ಹತ್ರ ಮಾತಾಡಿ ನಾವು ಅಲ್ಲಿಂದ ಹೊರಟ್ವಿ. ಅಂತಿಂತು ನಾನು ಚೆರ್ಕಲದ ಹತ್ರ ಮುಟ್ಟ ಬಂದೆ. ನಮ್ಮ ಓನರ್ ಗಾಡಿ ಮಂಗಳೂರಿಗೆ, ನಂದು ಮೆಲ್ಕಾರಿಗೆ. ಹಂಗಾಗಿ ಚೆರ್ಕಳದಿಂದ ಇಬ್ಬರು ಬೇರೆ ಬೇರೆ ರೂಟು. ಅವರು ಮಂಗಳೂರು ಹೋಗ್ತಾರೆ, ನಾನು ವಿಟ್ಲ ಬದಿ ಅಡ್ಕ ಆ ರೂಟಲ್ಲಿ ಹೋಗ್ತೀನಿ. ಎಂಥ ಅವಸ್ಥೆ ಅಲ್ಲ, ಜಸ್ಟ್ ಮಿಸ್ಸು. ಗಾಡಿಯಲ್ಲಿ ನಿಂತಿದ್ರು ಒಂದು ಸ್ಲೋ ಮಾಡಲ್ಲ, ಏನಿಲ್ಲ, ನುಗ್ಗಿಸ್ಕೊಂಡು ಬರೋದೆ. ಇಂಥ ಜನಗಳು ಗೊತ್ತಾಗ್ತಾ ಇಲ್ಲ. ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗೋಕ್ಕೋಸ್ಕರ ಅಲ್ಲಿ ಬಸ್ ನಿಂತಿತ್ತು, ಆದರೆ ಗ್ಯಾಪಲ್ಲಿ ನುಗ್ಗಿಸ್ಬಿಡೋದ ಲಾರಿ. ಅದು UP ಗಾಡಿ, ಉತ್ತರ ಪ್ರದೇಶ್ ಗಾಡಿ. ಇಲ್ಲಿ ತನಕ ಕೇರಳ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ವೆಲ್ಕಮ್ ಟು ಕರ್ನಾಟಕ. ಇದು ಕರ್ನಾಟಕ ನೋಡಿ, ನಮ್ಮ ರೋಡಿನ ಅವಸ್ಥೆ ನೋಡಿ, ಕರ್ನಾಟಕ ರೋಡಿನ ಅವಸ್ಥೆ ಎಲ್ಲ ಪ್ಯಾಚ್ ವರ್ಕ್. ರೋಡು ಸಹ ಚಿಕ್ಕದಾಗಿದೆ. ನಾನು ಈ ಸಲ ಬಂದಿರೋದು ನಮ್ಮ ಪೆರ್ಲಾ ಬದಿಯಡ್ಕ ಪೆರ್ಲಾ ಆಗಿ ವಿಟ್ಲದಿಂದ ನೇರವಾಗಿ ನನಗೆ ಇಲ್ಲಿ ಹೋಗಬೇಕು ಮೆಲ್ಕಾರ್, ಅನ್ಲೋಡಿಂಗ್ ಪಾಯಿಂಟ್. ಇಲ್ಲಿ ಪೊಲೀಸ್ ಚೌಕಿ ಇದೆ, ವಿಟ್ಲ ಠಾಣೆ. ಇಂತ ನಾನು ಮುಟ್ಟಿದೆ ಅಡ್ಯಾನಡ್ಕ, ಇದು ಕರ್ನಾಟಕ. ವಿಟ್ಲಕ್ಕೆ ಮುಂಚೆ ಒಂದು ಸಿಟಿ ಸಿಗುತ್ತೆ, ಅಡ್ಯಾನಡ್ಕ. ಎಂಥ ಪಿಕಪ್ಪಲ್ಲಿ ಒಂದು ಪೈಪ್ ರೋಡ್ ಮಾಡಿದ್ದಾರೆ, ಎಂತ ಅವಸ್ಥೆ. ವಿಟ್ಲಪೇಟೆ, ಇದುವೇ ವಿಟ್ಲಪೇಟೆ ನೋಡಿ. ರೋಡಲ್ಲಿ ಎಲ್ಲ ಗಾಡಿ ತಿರುಗಿಸೋದು, ಗಾಡಿ ಟರ್ನ್ ಮಾಡೋದು ಎಲ್ಲ ರೋಡಲ್ಲಿ, ಪಾರ್ಕಿಂಗ್ ಮಾಡೋದು. ಇಲ್ಲಿ ಹೋಗಿದೆ, ಇಲ್ಲಿ ರೋಡ್ ಇಷ್ಟೇ ಇಕ್ಕಟ್ಟು ರೋಡ್. ಆಟೋ ಎಲ್ಲ ರೋಡಲ್ಲೇ ನಿಂತಿದೆ, ಫುಲ್ ಆಟೋ ರೋಡಲ್ಲಿ ಕಾರ್ಗಳು, ಬೈಕು, ಪಾರ್ಕಿಂಗ್ ಬೇರೆನೇನು ವ್ಯವಸ್ಥೆ ಇಲ್ಲ, ಎಲ್ಲ ರೋಡಲ್ಲೇ ಆಗುತ್ತೆ. ಡ್ರಾಪು ಪಿಕಪ್ಪು ಎಲ್ಲ ರೋಡಲ್ಲಿ. ಚಿಕ್ಕ ಚಿಕ್ಕ ರೋಡಲ್ಲಿ ಗಾಡಿಗಳನ್ನೆಲ್ಲ ರಸ್ತೆಯಲ್ಲಿ ನಿಲ್ಲಿಸಿದರೆ ತುಂಬ ಕಷ್ಟ ಆಗುತ್ತೆ. ದೊಡ್ಡ ಗಾಡಿ ಬರಬೇಕಾದ್ರೆ
ಯಾವತ್ತು ಮಂಗಳೂರು ಹೋಗ್ಬೇಕಾದ್ರೆ ಫ್ಲೈಓವರ್ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಇವತ್ತು ಕೆಳಗಡೆಯಿಂದ ಅಂದರೆ ವಿಟ್ಲದಿಂದ ಬಂದರೆ ಈ ರೂಟಲ್ಲಿ ಹಿಂಗೆ ಹೋಗ್ಬೇಕು. ಫ್ಲೈಓವರ್ ಕೆಳಗಡೆ ಹೋಗಿ ಅಲ್ಲಿ ಮುಂದೆ ಹೋಗಿ ಇದೇ ಫ್ಲೈಓವರ್ ಟಚ್ ಆಗುತ್ತಲ್ಲ ಆ ಹೈವೇ ಸೇರಬೇಕು. ಅಲ್ಲಿಂದ ಇನ್ನೇನು ಒಂದು 100 ಪಾಯಿಂಟಿಗೆ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಅನ್ಲೋಡ್ ಆಗಲಿಕ್ಕೆ. ಇಂಥ ಅನ್ಲೋಡ್ ಪಾಯಿಂಟ್ಸ್ ಬಂದಾಯಿತು. ಇಲ್ಲೇ ಅನ್ಲೋಡಿಂಗು ಆಯಿಷಾ ಪ್ಯಾನಲ್ ಮೆಲ್ಕಾರಲ್ಲಿ ಅನ್ಲೋಡಿಗೆ ಗಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಲೋಡ್ ಎಲ್ಲಿಗೆ ಅಂತ ಕತೆ ನೋಡಬೇಕಷ್ಟೆ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್.